ತಲೆ ಬಾಸ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಜೈ ಕರ್ನಾಟಕ ಮಾತೆ. ಎಲ್ಲೋ ಇದ್ದವ್ರನ್ನ ಹುಡುಕಿ ನಿಮ್ಮಲ್ಲಿ ಒಂದು ಕಲೆ ಐತಿ ಅಂತ ನಮ್ಮನ್ನ ಕರ್ಕೊಂಬಂದು ನಮ್ಮನ್ನ ಜಗತ್ತಿಗೆ ಪ್ರಪಂಚಕ್ಕೆ ತೋರಿಸ್ತಾರಲ್ಲ, ಒಂದ್ ರೀತಿಯಿಂದ ಇವ್ರ ಅಪ್ಪ ಅಮ್ಮನೆ ಜೀವನ ಮಾಡಕ್ಕೆ ಅದ್ರ ಎಷ್ಟು ಬೇಕು ಅಷ್ಟು ಕೂಡ್ಸುದು ಕಲಿಯೋದು ಗುಣಾಕಾರ ಭಾಗಾಕಾರ ಬಂದ್ರೆ ಸಾಕು. ಅದು ಬಿಟ್ಟು ಎ ಬಿ ಹೋಲ್ ಸ್ಕ್ವೇರ್ ಮತ್ತೆ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಕಾಮಿಡಿ ಕಿಲಾಡಿಗಳು ಎಲ್ಲರೂ ದಯವಿಟ್ಟು ನೋಡಿ. ಹೊಟ್ಟೆ ನಗರಿ ಹೊಟ್ಟಿಗೆ ಅನ್ನ ತಿಂತೀರಿ, ಸಗಣಿಗೆ ಗಿಣಿ ತಿಂತೀರ ಮಂಗ್ಯ ಮಕ್ಕಳ್ರೆ. ಸಣ್ಣ ಹುಡುಗದ್ ನೋಡ್ಲಾರ್ದ ಹಂಗ ಓದಿತ್ತಿರಲ್ರಿ ಅವ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳ ವಿಜಯ್ ಅವರಿದ್ದಾರೆ. ಒಂದಷ್ಟು ಪರಿಚಯ ಇವ್ರ ಬಗ್ಗೆ ನಮ್ಗೆ ಈಗಾಗ್ಲೇ ಇದೆ, ಇನ್ನಷ್ಟು ಪರಿಚಯ ಇವ್ರ ಬಗ್ಗೆ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಕಾಮಿಡಿ ಕಿಲಾಡಿಗಳು ಹೇಗಾಯ್ತು ಅಂತ ಕೂಡ ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಹೇಗಿದ್ದೀರಾ? ಮೊದಲನೇದಾಗಿ ಚೆನ್ನಾಗಿದೀವಿ ಮೇಡಮ್, ನೀವ್ ಹೇಗಿದ್ದೀರಿ? ಈಗ ಬಾಲ್ಯ ಆಗಿ ಒಂದಷ್ಟು ಜನ ಗೊತ್ತು, ನೀವು ಈಗ ಕಾಮಿಡಿ ಕಿಲಾಡಿಗಳಲ್ಲಿ ವಿಜಯ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಹೇಳಿ. ಮೊದಲಿಗೆ ಜಿ ಕನ್ನಡಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದ್ರೆ ನಾವು ಎಲ್ಲೋ ಇದ್ದವ್ರನ್ನ ಹುಡುಕಿ ನಿಮ್ಮಲ್ಲಿ ಒಂದು ಕಲೆ ಐತಿ ಅಂತ ನಮ್ಮನ್ನ ಕರ್ಕೊಂಬಂದು ನಮ್ಮನ್ನ ಜಗತ್ತಿಗೆ ಪ್ರಪಂಚಕ್ಕೆ ತೋರಿಸ್ತಾರಲ್ಲ, ಒಂದ್ ರೀತಿಯಿಂದ ಇವ್ರ ಅಪ್ಪ ಅಮ್ಮನೆ. ಹಡೆದವರು ಅಪ್ಪ ಅಮ್ಮ ಬೇರೆ, ಇವರು ಒಂದ್ ರೀತಿಯಿಂದ ಅಪ್ಪ ಅಮ್ಮನೆ. ಯಾಕಂದ್ರೆ ನಾವು ಮೂಲತಃ ವೃತ್ತಿ ರಂಗಭೂಮಿ ಕಲಾವಿದರು. ನಮ್ದು ಸ್ವಂತ ಕಂಪ್ನಿ ಇದೆ. ನಮ್ಮ ತಂದೆಯವ್ರದ್ದು ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಿಗೆ ಅಂತ ಸ್ವಂತ ಡ್ರಾಮಾ ಕಂಪ್ನಿ ಇದೆ. ಅದರ ನಡೆಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅಪ್ಪಾಜಿಯವರು. ನಾವು ಅಲ್ಲಿಂದ ಸುಮಾರು ಆಡಿಷನ್ ಇದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಮತ್ತೆ ಪ್ರೀಮಿಯರ್ ಲೀಗ್, ಹಳ್ಳಿ ಪವರ್ಗೆ ನಾ ಸೆಲೆಕ್ಟ್ ಆಗಿ ಕರ್ಕೊಂಡ್ರು. ಅದಾದ ನಂತರ ನಾ ಹಳ್ಳಿ ಪವರ್ ಒಳಗಿದ್ದಾಗ ಶೂಟಿಂಗ್ ಬ್ರೇಕ್ ಇದ್ದಾಗ ನಾನು ಬೆಳಗಾವಿಗೆ ಹೋಗಿ ಇದರ ಆಡಿಷನ್ ಕೊಟ್ಟಿದ್ದೆ. ನಾನು 3rd ರೌಂಡ್ ಸೆಲೆಕ್ಟ್ ಆಯ್ತು. ಅಕುಲ್ ಸರೇ ಹೇಳಿದ್ರು, ಸೆಲೆಕ್ಟ್ ಆಗಿದೆ, ಹೋಗ್ ಮಗ ನೀನು ಅಂತ. ಅವರೇ ಕಳಿಸ್ಕೊಟ್ರು. ಇನ್ನೊಂದು ಇಲ್ಲಿ ಬಂದ ನಂತರ ಒಂದು ಒಳ್ಳೆ ವೆಲ್ಕಮ್ ಸಿಕ್ತು. ಇನ್ನೊಂದು ಅಲ್ಲಿ ಹಳ್ಳಿ ಪವರ್ ಕಂಟೆಸ್ಟೆಂಟ್ಸ್ ಹುಡುಗಿಯರೆಲ್ಲ ಸೆಂಡ್ ಆಫ್ ಮಾಡಿದ್ರು. ಅಲ್ಲಿ ಟೀಮ್ ಎಲ್ಲ ಒಂದು ಕೇಕ್ ತರಿಸಿ ನನ್ ಕಟ್ ಮಾಡಿಸಿ, ಹೋಗ್ ಬಾ ನೀನು, ಒಳ್ಳೇದಾಗ್ಲಿ ಅಂತಂದು ಹೇಳಿ ಕಳ್ಸಿದ್ರು. ನಾವು ಅಲ್ಲಿ ಹೇಳ್ತಿದ್ವಿ, ಕಂಟೆಸ್ಟೆಂಟ್ಸ್ ಯಾಕೆ ನಮ್ನಿ ಬಾಯ್ ಮಾಡ್ತಾರ, ಎದಕ್ಕೆ ಇಷ್ಟು ಜಗಳ ತೆಗಿತಾರ, ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವಾಗ ಆರ್ಟಿಸ್ಟ್ ಇದ್ನಲ್ಲ ನಾನು, ಬಾಳ್ಯ ಆರ್ಟಿಸ್ಟ್. ಇಲ್ಲಿ ಬಂದಾಗ ನಮ್ ಸಂಕಟ, ಕಂಟೆಸ್ಟೆಂಟ್ಸ್ ಅಂದ್ರೆ ಹಿಂಗಿರ್ತಾರ, ಇದು ನಮ್ಗೆ ಬಂದಿತ್ತು. ಇನ್ನೊಂದು ಹೊಸ ಸ್ಕಿಟ್ಗಳನ್ನ ಮಾಡ್ತಿದೀವಿ, ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ. ಮತ್ತೆ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಕಾಮಿಡಿ ಕಿಲಾಡಿಗಳು ಎಲ್ಲರೂ ದಯವಿಟ್ಟು ನೋಡಿ. ಹೊಟ್ಟೆ ನಗರಿ, ಯಾಕ್ರಿ ಮನಸ್ಸು ಬಿಚ್ಚಿ ಮಾತಾಡೋದಂತ, ನಗರಿ ನಕ್ಕೊಂತ ಇದ್ದವ್ರಿಗೆ ಸಾವು ಲೇಟ್ ಆಗಿ ಬರುತ್ತಂತ, ಹಂಗಾಗಿ ನಕ್ಕೊಂತೀರಿ ಅಂತ ಕೇಳ್ಕೊತ. ಅಲ್ಲ, ನಿಮ್ಮ ಸ್ಕಿಟ್ ನಾನ್ ನೋಡ್ತಾ ಇದ್ದೆ. ಅದ್ರಲ್ಲಿ ನೀವು ಒಂದು ಚಿಕ್ಕದು, ನಮ್ ಕಡೆ ಅದು ಕುಡ್ಗೋಲು ಅಂತಾರೆ, ಅದನ್ನ ತಗೊಂಡು ಭೀಮಾ ಸಾಂಗ್ ಹಾಕೊಂಡ್ ಎಂಟ್ರಿ ಕೊಡ್ತೀರಾ ಅಲ್ಲ, ಅಂದ್ರೆ ನಿಮ್ಗೆ ಅನ್ಸುತ್ತೆ ಇದೇ ಸಾಂಗ್ ಬೇಕು ಅಂತ ಕೇಳಿದ್ರೆ, ಇಲ್ಲ ಅವರೇ ಹಾಕಿದ ನಿಮ್ ಪರ್ಸನಾಲಿಟಿ ನೋಡಿ? ಅದು ಫಸ್ಟ್ ಹೆಂಗಿತ್ತು ಮೇಡಮ್, ಒಬ್ರು ಹಿಂದ್ ಹೊಡೆದ್ ಕಳಿಸಿರ್ತಾರ, ನಮ್ಗೆ ಒಬ್ರು ಹೊಡೆದಿರ್ತಾರ, ಅವರೇ ಒಗದಿದ್ ಕುಡ್ಗೋಲದು. ಅದು ಕಾಲ್ ಹತ್ರ ಬಿದ್ದಿರ್ತತಿ, ಯಾವ ಸುಮ್ ಎದುರ್ಸಾಕ್ ತೋರ್ಸೋದಂತ ತೊಗೊಂಬಂದಿರ್ತಾನೆ ಇವ್ರು. ನನ್ ಎಂಟ್ರಿ ಹಿಂಗಿರತ್ರಿ, ಯಾವ್ದಾರ ಮ್ಯೂಸಿಕ್ ಹಾಕ್ರಿ ಸ್ವಲ್ಪ ಬಿಲ್ಡಪ್. ಅವ್ರು ಭೀಮ್ ಹಾಕಿದ್ರ ನಾ ಒಂದ್ 2 ನಿಮಿಷ ಹೊರ ನಿಂತಿದ್ದೆ. ಈ ಸಾಂಗಿಗ್ ನಾ ಹೆಂಗ್ ಹೋಗ್ಬೇಕು? ಹೌದಲ್ಲ, ನಂಗೆ ಯಾವ್ದಾರ ಒಂದು ಡಡ್ಡಡ ಅಷ್ಟೇ ಸಾಕು. ಯಾಕಂದ್ರೆ ವಿಜಯ್ ಸರ್ ಹಿಂಗೆ ನಾ ಹಿಂಗೆ ಹೌದಾ, ಅದು ನನಗೇನ್ ಅನಿಸ್ತು, ಪಂಚ್ ಆಗ್ಬಿಡ್ತದ. ಎಂಟ್ರಿನೇ ಒಂದು ತಾರಮ್ಮ ಯಾರಪ್ಪ ಇವನು, ಎಲ್ಲಾರು ಕಾಮಿಡಿ ಕಿಲಾಡಿಗಳು, ಕಾಮಿಡಿ ಮಾಡಕ್ ಬಂದ್ರೆ ಫುಲ್ ಸೀರಿಯಸ್ ಆಗೇ ಬಂದಿದ್ದಾನೆ. ಇನ್ನೊಂದ್ ಹಿಂಗ್ ಲುಂಗಿ ತಗೊಂಡ್ ಹಿಂಗ್ ಕಟ್ಕೊಳ್ಳೋದವೆಲ್ಲ ಮಾಡಿ, ಆಮೇಲೆ ಏಕ್ದಮ್ ಎಲ್ಲ ಒಗದ ಬಿಡ್ರು ನನ್ನ ಇದು ತಗೊಂಡಿದ್ದು ಫುಲ್ ಪಂಚ್ ಆಗ್ಬಿಡ್ತು. ಹಂಗಾಗಿ ಬಂದಿದ್ದಷ್ಟೇ. ಹಂಗೆ ನೀವು ಮೂಲತಃ ರಂಗಭೂಮಿ ಕಲಾವಿದ್ರು ಅಂತ ಹೇಳಿದ್ರಿ. ಅಂದ್ರೆ ನಾವು ಎಪಿಸೋಡ್ ನೋಡ್ಕೊಂಡ್ ಬಂದಿದೀವಿ, ಸೊ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಇದೆ ನಮ್ಗೆ. ನಿಮ್ಮ ತಾತ ಅವ್ರದ ಸ್ಟ್ಯಾಚು ಕೂಡ ಇದೆ ಊರಲ್ಲಿ ಅಂತ. ಸೊ ಹೇಳಿ, ಅದು ಹೇಗಾಯ್ತು? ನಿಮ್ಮ ಜೀನ್ಸ್ ಅಲ್ಲಿ ಬಂದಿರುವಂತಹ ಪ್ರತಿಭೆ ಇದು. ಸೊ ನಿಮ್ಮ ತಾತನ್ ಬಗ್ಗೆ ಹೇಳೋದಾಗ್ಲಿ, ನಿಮ್ಮ ತಂದೆ ಬಗ್ಗೆ ಹೇಳೋದಾಗ್ಲಿ. ಮೇಡಮ್, ನಮ್ಮ ತಾತನವ್ರ ಹೆಸರು ವೀರಣ್ಣ ಜಾಲಿಯಾಳ್, ವೀರಣ್ಣ ಮಹಾದೇವಪ್ಪ ಜಾಲಿಯಾಳ್ ಅಂತ. ಅವರು ನಮ್ ಮೂಲತಃ ರಂಗಭೂಮಿ ಕಲಾವಿದ್ರ ಫ್ಯಾಮಿಲಿನೇ ಅಲ್ಲ. ಯಾಕಂದ್ರೆ ನಮ್ ತಾತನವ್ರು ನಮ್ದು ಸಂಗ್ನಾಳ್ ಮೇನ್ ಅವಾಗಿದ್ದು ಸಂಗ್ನಾಳ್ ಊರು. ಅಲ್ಲಿಂದ ವಲಸೆ ಬಂದವ್ರು. ಈ ಮುತ್ತುರತ್ನ ವ್ಯಾಪಾರ ಮಾಡ್ತಿದ್ರಂತ ನಮ್ಮ ಮುತ್ತಜ್ಜ ಅವ್ರು. ವಲಸೆ ಬಂದು ಇಲ್ಲಿ ಉಳ್ಕೊಂಡಾಗ ನಮ್ಮ ತಾತನವ್ರಿಗೆ ಏನೋ ಒಂದು ಅಭಿರುಚಿ, ಈ ಸ್ಕೂಲ್ ಡ್ರಾಮಾ ಗೇಮ್ ಎಲ್ಲ ಮಾಡ್ತಾರಲ್ಲ, ಆ ಟೈಪ್ ಮಾಡ್ತಿರ್ಬೇಕಾದ್ರೆ ಗಂಗಾಧರ ಶಾಸ್ತ್ರಿಗಳಂತ ಬಂದು ಅವ್ರು ನೋಡಿ, ಈ ಹುಡುಗ ಯೂಸ್ ಆಗ್ತಾನಲ್ಲ ನಮ್ಮ ಕಂಪ್ನಿಗೆ. ಅವ್ರದ್ದು ಮೂಲತಃ ವೇದಮೂರ್ತಿ ಲಿಂಗೈಕ್ಯ ಗಂಗಾಧರ ಶಾಸ್ತ್ರಿಗಳು ಅವ್ರ ಕಂಪ್ನಿ ಕಟ್ಟಿದ್ದು. ಆ ಕಂಪ್ನಿ ಇವ್ರು ಕರ್ಕೊಂಡು ಹೋಗ್ತಾರೆ. ಇವ್ರು ಕರ್ಕೊಂಡೋಗಿ ಸಣ್ಣ ಪುಟ್ಟ ಈ ಸ್ತ್ರೀ ಪಾತ್ರ ಅಂತಾರಲ್ಲ, ಸ್ತ್ರೀ ಪಾತ್ರ ಮಾಡ್ಕೊಂಡು ಬಂದ್ರು. ಆಮೇಲೆ ಅವ್ರ ನಿಧನದ ನಂತರ ಅವ್ರು ಇದ್ದಾಗ್ಲೇ ಪಂಡರಿ ಬಾಯಿ ಅವ್ರೇನೋ ಡ್ರಾಮಾ ನೋಡಕ್ ಬಂದಿದ್ರು.
ಅವಾಗ ರಾಜ ಮೆಚ್ಚಿದ ದಾಸಿ ಅಂತ ಡ್ರಾಮಾ. ಇವ್ರು ರಾಜರ ಗೆಟಪ್ ಹಾಕೊಂಡ್ ನಿಂತಿದ್ ನೋಡಿ, ಸೀದಾ ಕುಂತವ್ರು ಎದ್ದು ಬಂದ್ ಸ್ಟೇಜ್ನಾಗ ಅವ್ರನ್ನ ಅಪ್ಕೊಂಡು ರಂಗಭೂಮಿಯ ರಾಜ್ಕುಮಾರ ಅಂತಂದು ಬಿರುದು ಕೊಟ್ರು. ಅದಾದ ನಂತರ ಅಲ್ಲಿ ಡ್ರಾಮಾ ಕಂಪ್ನಿ ಒಳಗೆ ಏನ್ ದುಡ್ದಿತ್ತಲ್ಲ ಎಲ್ಲಾ ದುಡ್ಡು ಅದನ್ನ ತಗೊಂಬಂದು ಈ ಕಡೆ ನಮ್ಮೂರಾಗ ಬಡವರಿಗೆ ಸಹಾಯ ಮಾಡೋದು, ಯಾರಿಗ್ ದುಡ್ಡು ಇರಲ್ಲ, ಮತ್ತ ಗುಡಿ ಕಟ್ಸೋದು, ಗುಡಿಗೆ ಏನ್ರ ಸಹಾಯ ಬೇಕಾದ್ರೆ ಅದನ್ನ ಮಾಡ್ಸೋದು. ಇವಾಗ್ಲೂ ಬರ್ರಿ ನಮ್ಮ ಮನೆ ಮುಂದೆನೆ ಒಂದಿದೆ, ಏನು ಹನುಮಪ್ಪನ ಗುಡಿ, ಅಲ್ಲಿ ದಿವಂಗತ ರಂಗಭೂಮಿ ದಿಗ್ಗಜ ವೀರಣ್ಣ ಜಾಲ್ಯಾಳ್ ಇವರ ಕೊಡುಗೆ ಅಂತಾನೆ ಐತಿ, ಅದೊಂದು ನೋಡ್ರಿ. ಅದು ಹಂಗ ಬಂತು. ಅದಾದ್ಮ್ಯಾಗ ನಮ್ಮ ತಂದೆಯವರು ಹಾಗೇನೆ ಅವ್ರ ನಿಧನದ ನಂತರ, ಅಜ್ಜನವ್ರ ನಿಧನದ ನಂತರ ಇದನ್ನ ಕಂಪ್ನಿ ಬಿಡಬಾರ್ದು, ಅಪ್ಪ ಹಾಕಿದ ಆಲದ ಮರ ಇನ್ ಕೆಡವಕ್ ಹೋಗ್ಬಾರ್ದು ಅಂತ ನಮ್ಮ ತಂದೆಯವರು, ಅವರು BA ಗ್ರಾಜುಯೇಟ್ ನಮ್ಮ ತಂದೆಯವರು, ಬ್ಯಾಡ ನಾ ಕಂಪ್ನಿಗೆ ಬರ್ತೀನಿ ಅಂತ ಕಂಪ್ನಿ ನಡೆಸ್ಕೊಂತ ಬಂದ್ರು. ಅದಾದ ನಂತರ ನಮ್ದು ವಿಚಿತ್ರ ಎಷ್ಟು ನಾಟಕಗಳನ್ನ ಕೊಡ್ತೀರಾ? ಅಲ್ಲಿ ಸುಮಾರು ಒಂದ್ 500-600 ನಾಟಕ ಎಲ್ಲ ಕಲಿತಾರೆ. ನಾನು ಇಲ್ಲಿಗೆ ಒಂದ್ 8-10 ವರ್ಷ ಆಯ್ತಲ್ಲ, 50 ನಾಟಕ ಕಲ್ತಿರ್ಬೋದು ಅಷ್ಟೇ. ಆಮೇಲೆ ನಮ್ ಬೇರೆ ಬೇರೆ ಕಡೆ ಕಾಮರ್ಸ್ ಮಾಡಿದೆ, ಓದ್ ಹತ್ತಿಲ್ಲ, ಬಿಟ್ಬಿಟ್ಟೆ. ಮಮ್ಮಿ ಬೆಂಗಳೂರಲ್ಲೇ ಮಾಡಿದ್ದ? ಇಲ್ಲ ಧಾರವಾಡ JSS ಕಾಲೇಜ್ ನಂದು. ಅಮ್ಮನ ಹತ್ರ ಇರ್ಬೇಕು ಅನ್ನೋ ದೊಡ್ಡ ಆಸೆ, ಇನ್ನೊಂದು ಅಮ್ಮನ್ ಬಿಟ್ಟಿದ್ದಿಲ್ಲಲ್ಲ, ಹಂಗಾಗಿ ಮಮ್ಮಿ ಹತ್ರ ಹೋಗ್ಬಿಟ್ರ ಸೀದಾ ಬ್ಯಾಗ್ ಎಲ್ಲ ಹಾಕೊಂಡ್ ಸೀದಾ ಮಮ್ಮಿ ಹತ್ರ ಬಂದೆ. ಅದಾದ ನಂತರ ರಂಗಭೂಮಿ ನಾ ಹೆಜ್ಜೆ ಇಟ್ಟೆ ಫಸ್ಟ್. ಅವಾಗಿಂದ ಈಗ 8 ವರ್ಷ ಆಯ್ತು ಬಿಟ್ಟು. ಜೀವನ ಮಾಡಕ್ಕೆ ಅದ ಎಷ್ಟ್ ಬೇಕು ಅಷ್ಟ ಕೂಡ್ಸುದು ಕಲಿಯುದು ಗುಣಾಕಾರ ಭಾಗಾಕಾರ ಬಂದ್ರ ಸಾಕು. ಅದ್ ಬಿಟ್ಟು AB ಹೋಲ್ ಸ್ಕ್ವೇರ್ ಇಷ್ಟ ಸಾಕ್ರಿ. ಕರ್ನಾಟಕದಾಗ ಹುಟ್ಟಿವಿ, ಕನ್ನಡ ಬರುತ್ತಾ, ಮುಗಿದು ಹೋತು. ಇಂಗ್ಲಿಷ್ ಎಷ್ಟ್ ಬರೀಬೇಕು ಸಾಕು. ಮತ್ ಇನ್ನೊಂದು ಕಾಮಿಡಿ ಕಿಲಾಡಿಗಳು ಬಂದ್ಮೇಲೆ, ಇದು ಹಳ್ಳಿ ಪವರ್ ಅಲ್ಲಿ ಇದ್ದಾಗ ಒಂದು ಅಭಿಮಾನಿಗಳ ಸಂಘ ಅಂತ ಮಾಡಿದ್ರು, ವಿಜಯ್ ಜಾಲ್ಯಾಳ್ ಅಭಿಮಾನಿಗಳ ಸಂಘ ಬೆಳಗಾವಿ ಜಿಲ್ಲೆ ಅಂತ. ಈಗೇನಾಗಿದೆ, ಇನ್ನೊಂದು ವಿಜಯ್ ಜಾಲ್ಯಾಳ್ ಅಭಿಮಾನಿಗಳ ಬಳಗ ಅಂತ ಒಂದು ಇಲ್ಲಿ ಕಾಮಿಡಿ ಕಿಲಾಡಿಗಳ ಎಂಟ್ರಿ ಆದ್ಮೇಲೆ ಮಾಡಿದ್ದಾರೆ. ಅಲ್ಲಿ ಹೋಗ್ಬೇಕು, ಬರ್ರಿ ಸನ್ಮಾನ ಮಾಡೋದಿತ್ತು. ಸರ್ ಬರ್ತೀನ್ರಿ, ಇಲ್ಲಿ ರಿಹರ್ಸಲ್ ಎಲ್ಲ ಮಾಡ್ಬೇಕಲ್ಲ, ಹಂಗಾಗಿ ಬರ್ತೀನಿ ಸರ್, ಒಂದಿನ ಖಂಡಿತ ಬರ್ತೀನಿ ಅಂತ ಹೇಳಿ. ಅದ್ರ ಕರ್ನಾಟಕ ಜನತೆ ನಮ್ಮನ್ನು ಒಪ್ಕೊಂಡಿದಾರಲ್ಲ, ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ಕೇಳ್ತೀವಿ. ನಿಮ್ಮನ್ನ ಜಿ ಪವರ್, ಹಳ್ಳಿ ಪವರ್ ಅಲ್ಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ಅದ್ರಲ್ಲೇ ನೀವು ಪಾಪ ಹೆಣ್ಮಕ್ಳಿಗೆ, ಸಿಟಿ ಹುಡುಗಿರ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಹಿಂಗೂ ಇರತ್ತಾ ಅಂತ ನೀವುಗಳು ಆಶ್ಚರ್ಯ ಪಟ್ಟಿದ್ದಿದೆ. ಒಂದು ಪ್ರಶ್ನೆ ನಂದು, ಅಂದ್ರೆ ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದೀನಿ. ಈಗ ಹುಡುಗಿರು ಹಳ್ಳಿಯಲ್ಲಿ ಇದಾರಲ್ಲ, ಸಂಗೊಳ್ಳಿಯಲ್ಲಿ ಇದಾರಲ್ಲ, ಅವ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹೆಣ್ಮಕ್ಳು ಹಿಂಗೂ ಬೆಳ್ದಿರ್ತಾರ ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ, ಫಸ್ಟ್ನಾಗ ಬಾಳ ಸಿಟ್ಟಿತ್ತು ನಮ್ಗೆ, ಎಲ್ಲಾ ಹುಡುಗಿಯರ್, ಎಲ್ಲಾ ಕಂಟೆಸ್ಟೆಂಟ್ಸ್ ಮ್ಯಾಗ. ಯಾಕೆ ಇವು ಹಿಂಗ? ಈಗ ಹಳ್ಳಿ, ಈ ಸಿಟಿ ಒಳಗ್ ನಾವ್ ಹೆಂಗ್ರ ಡ್ರೆಸ್ ಹಾಕೋಬಹುದು, ಯಾರ ಮನಸ್ನ್ಯಾಗ. ಹಳ್ಳಿ ಒಳಗ ಹಂಗಲ್ಲ, ಬರೇ ಸ್ವಲ್ಪ ಇಷ್ಟ ಕಾಣ್ತ ಹಿಂಗ್ ಮಾಡ್ತಾರ. ನಮಗ್ ಸ್ವಲ್ಪ ಹೆಣ್ಮಕ್ಳು ಹಿಂಗಿರ್ಬಾರ್ದು, ನಮ್ಮ ಮನೆ ಹಂಗಿರ್ಬೇಕಂದ್ರೆ ಬರೀ ಹೆಣ್ಮಕ್ಳ ತುಂಬ್ಯಾರ, ನಮ್ಗ ಅದೇ ಹೆದ್ರಿಕೆ. ಹೆಣ್ಮಕ್ಳು ಕೊಂಡ್ರಿ ಹಿಂಗಿರ್ಬಾರ್ದು, ಚೆನ್ನಾಗ್ ಕಾಣಿಸ್ಬೇಕು. ಬೈತಿದ್ವಿ ನಾವು, ಅರ್ಬಿ ಹಾಕೋತಿ ಸಗಣಿ ಒಗದ್ ಬಿಡ್ತಿದ್ವಿ ಮೈ ಮ್ಯಾಗ ಅರ್ಬಿ ಹಾಕೊಳ್ಳೋ ಸಂಬಂಧ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಒಂದ್ 3-4 ವಾರ ಆಯ್ತು, 1 ತಿಂಗಳೇನೋ ಕಳೆದ್ವಿ. ಕಳೆದ ತಕ್ಷಣ ಅವ್ರ ನಮ್ನ ಮಾತಾಡ್ಸೋ ರೀತಿ, ನಾವ್ ಅಕ್ಕ 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 ನಾವ್ ಚಾಲೋ ಮಾಡ್ಬಿಟ್ಟಿವಿ. ಫಸ್ಟ್ನಾಗ ಹೆಸರು ಹಿಡಿದು ಕರಿತಿದ್ವಿ, ಆಮೇಲೆ ಒಂದ್ ಬಾಂಡಿಂಗ್ ಬೆಳೆದ ಅಕ್ಕ ಅಕ್ಕ ಹಿಂಗ್ ಮಾಡು, ಬಾಯ್ಲಿ ಹಿಂಗ್ ಮಾಡು, ಪಟ್ಟನ್ ಹೊಡಿ ಹಿಂಗ್ ಮಾಡು. ಅದು ಇವ್ರ ಟಾಸ್ಕ್ ಇದ್ದಾಗ ಹಿಂಗ್ ಮಾಡು ಅವ್ರ ಕಲಿಕೆ ಕಲ್ಕೊಂಬರಿ ಅಂತ ಕಳಿಸಿದಾಗ ರಿಯಾಲಿಟಿ ಒಳಗ ಅವ್ರು ಹಿಂಗ್ ಮಾಡ್ರಿ ಅಂತಂದ್ ನಾವು ಹೇಳ್ಕೊಟ್ಟಿವಿ. ಅದೇ ಬರ್ಬೇಕಾದ್ರೆ ಸ್ವಲ್ಪ ಬಾಳ ಹತ್ರ ಅವ್ರು ಬೇಜಾರಾಯ್ತು. ನಾವು ಹಚ್ವಿ, ಅವರು ಬೇಜಾರ್ ಮಾಡ್ಕೊಂಡ್ರು. ಈಗ ಕಾಮಿಡಿ ಕಿಲಾಡಿಗಳು ಸೀಸನ್ 5ಗೆ ಅಂದ್ರೆ ಜಿ ಕುಟುಂಬಕ್ಕೆ ನೀವು ಇನ್ನೊಂದ್ಸಲ ಎಂಟ್ರಿ ಕೊಟ್ಟಿದ್ದೀರಾ. ನಾನು ಹೊಸದಾಗಿ ಹೇಳೋರ್ಗಾದ್ರೆ ಹೇಳ್ಬೋದಿತ್ತು ಫಸ್ಟ್ ಟೈಮ್ ಎಂಟ್ರಿ ಅಂತ, ಇವ್ರದ್ದು ಸೆಕೆಂಡ್ ಟೈಮ್ ಎಂಟ್ರಿ. ಈ ಹಿಂದೆ ಆಡಿಷನ್ಸ್ ಕೊಟ್ಟಿದ್ರ ಕಾಮಿಡಿ ಕಿಲಾಡಿಗಳಿಗೆ? ಸೀಸನ್ 3 ಪ್ರೀಮಿಯರ್ ಲೀಗ್ ಮತ್ತೆ ಇದು ಸೆಲೆಕ್ಟ್ ಆಗಿಲ್ಲ. ಇಲ್ಲ, ನಮ್ಮಲ್ಲಿ ಏನೋ ಒಂದ್ ಕಮ್ಮಿ ಅಂದ್ರೆ ಅಭಿನಯದೊಳಗ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಅವೇನು ಅವಾಗ ಗಂಧ ಗಾಳಿನ ಗೊತ್ತಿಲ್ಲ. ನಾವು ಎಗ್ದಪ್ ಬಂದು ಅವ್ರ ಮುಂದೆ ನಿಂತು ಸ್ಟೇಜ್ ಮುಂದೆ ಮಾಡೋದು ಅದು ಸ್ವಲ್ಪ ಎದುರು. ಈಗ ಸ್ವಲ್ಪ ಮೆಗಾ ಆಡಿಷನ್ ಇದ್ದಾಗ ಎದುರು ಸತ್ತೀವ್ರಿ ನಾವು, ಹೆಂಗ್ ಮಾಡ್ದಪ್ಪ. ಇನ್ನೊಂದು ಮುಂದೆ ತ್ರಿಮೂರ್ತಿಗಳು, ಈ ಕಡೆ ನಿರಂಜನಣ್ಣ, ಇವರೆಲ್ಲ ಸುತ್ತ ಜನ ಇರ್ತಾರಲ್ಲ, ಹೆಂಗಪ್ಪ ಮಾಡೋದು, ಇದೊಂದು ನರ್ವಸ್ ಫುಲ್ ಆಗಿದ್ವಿ ಮೇಡಮ್. ಆದ್ರೂ ಅವಾಗ ನಮ್ ರಿಜೆಕ್ಟ್ ಆಗಿವಲ್ಲ, ನಮ್ ಒಳಗೇನೋ ಕಮ್ಮಿ ಐತಿ, ನಾವಿನ್ನ ಇಂಪ್ರೂವ್ ಮಾಡ್ಕೋಬೇಕು. ಅವಾಗ ನಮ್ ಹಳ್ಳಿ ಪವರ್ ಆಡಿಷನ್ ಸಿಕ್ತು. ಅವಾಗ ನಾವ್ ಅಲ್ಲಿಂದ ಐತಿ ಹುಡುಗನ ಹತ್ರ ಅಂತಂದ್ ಕರ್ಕೊಂಡ್ ಹೋದ್ರು. ಅಲ್ಲಿಂದ ಮತ್ತೆ ಆಡಿಷನ್ ಬೆಳಗಾವ್ ಹೋಗಿ ಕೊಟ್ಟೆ. ಇನ್ನೊಂದು ಅಲ್ಲಿ ಶೂಟಿಂಗ್ ಬ್ರೇಕ್ ಟೈಮ್ ಅಲ್ಲಿ ನಾನು ಬೆಳಗಾವ್ ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೀನಿ. ಸೊ ಈಗ ಮೆಂಟರ್ಸ್ ಗಳು ಹೇಗ್ ಪ್ರಿಪೇರ್ ಮಾಡಿಸ್ತಾ ಇದಾರೆ ನಿಮ್ಗೆ? ಅಂದ್ರೆ
ಯಾವ ತರ ಟಾಸ್ಕ್ ಇರುತ್ತೆ? ಈಗ ಒಂದ್ ಸ್ಕಿಟ್ ಮಾಡ್ಬೇಕು ಅಂತಂದಾಗ ತುಂಬಾ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಸೊ ಹೇಗ್ ನಡೀತಿದೆ ಆ ಪ್ರಿಪ್ರೇಷನ್ಸ್ ಎಲ್ಲ? ಇನ್ನೊಂದು ಮೇಡಮ್, ನಮ್ಕಿಂತ ಫ್ರಸ್ಟ್ರೇಷನ್ ಒಳಗಿರೋ ಮೆಂಟರ್ಸ್ಗಳು. ಯಾಕಂದ್ರೆ ನಾವೊಬ್ಬ ನಮ್ದು ಒಂದ್ 2 ಸ್ಕಿಟ್ ಕಲಿದಿರ್ತೈತಿ, ಅವ್ರದ್ದು ಹಂಗಲ್ಲ. ಎಲ್ಲಾರಿಗೂ ಹೇಳ್ಕೊಡ್ಬೇಕು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಹೇಳ್ಕೊಡ್ಬೇಕು. ಈಗ ಅವ್ರಿಗೆ ಬರ್ಲಿಲ್ಲ ಮಾಡಮ್ಮ, ಸಿಟ್ಟಿಗೆ ಹೇಳ್ತಾರ ಆದ್ರೆ ತೋರಿಸ್ಕೊಡಲ್ಲ. ಇನ್ನೊಂದ್ ಸ್ವಲ್ಪ ಸಿಟ್ಟಿಗೆ ಏನ್ರ ಅಂದ್ರೆ ಇವ್ರು ಹೆದರಿ ಬಿಟ್ರ, ಅಲ್ಲಿ ಸ್ಟೇಜ್ನಾಗ ನಾವೇನಂತೀವನ್ನ ಹೆದರಿ ಬಿಟ್ರ, ಆರಾಮಾಗಿ ಮಾಡಿ. ಫಸ್ಟ್ ರೀಡಿಂಗ್ ನಿಮ್ಗೆ ಅರ್ಥ ಆಯ್ತಾ, ಈ ಸ್ಕಿಟ್ ವರ್ಕ್ ಆಗುತ್ತಾ, ನಾ ಎಲ್ಲ ಕೇಳ್ತಾರೆ. ನಿಮ್ಗೆ ಈ ಪಾತ್ರ ಓಕೆನಾ, ಈ ಪಾತ್ರ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗ, ಎಲ್ಲ ಹೇಳ್ಕೊಡ್ತಾರೆ ಮೇಡಮ್. ಮೆಂಟರ್ಸ್ಗಳು ದೇವ್ರು ನಮ್ಗೆ. ಈಗ ನಿಮ್ಮ ಫೇವ್ರೆಟ್ ಕಮಿಡಿಯನ್ ಯಾರು? ನನ್ನ ಫೇವ್ರೇಟ್ ಬಹಳ ಜನ ರಂಗಾಯಣ ರಘು ಸರ್. ಒಂದ್ ಡೈಲಾಗ್ ಹೇಳ್ಬೋದು ಅವ್ರದ್ದು, ಅವ್ರ ತರ? ಅವ್ರ ತರ ಬರಲ್ಲ ಮೇಡಮ್. ಆಯ್ತು, ನಿಮ್ ಸ್ಟೈಲ್ ಅಲ್ಲಿ ಅವ್ರ ಡೈಲಾಗ್. ತಲೆ ಬಾಯಿಸ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಜೈ ಕರ್ನಾಟಕ ಮಾತೆ. ಓಕೆ, ಈಗ ಕಾಮಿಡಿ ಕಿಲಾಡಿಗಳದ್ದು ಪ್ರಿಪ್ರೇಷನ್ಸ್ ಎಲ್ಲಾನು ಮಾತಾಡ್ಸಿದೀನಿ. ಈಗ ಜಿ ಕುಟುಂಬ ಅಂದ್ರೆ ತುಂಬಾ ದೊಡ್ಡ ಕುಟುಂಬ, ಅದರ ಕೊಡುಗೆ ತುಂಬಾ ಇದೆ ಸಮಾಜಕ್ಕೆ. ಇನ್ನೊಂದ್ ಮೇಡಮ್, ಜಿ ಕುಟುಂಬ ಯಾಕೆ ದೊಡ್ಡದಾಯ್ತು ಗೊತ್ತಾ? ಯಾರೋ ನಾವ್ ಯಾರಿಗೂ ಪರಿಚಯನೇ ಇರಲ್ಲ, ಅಂತವ್ರು ಹೊಸಬ್ರನ್ನ ತಂದು ಏನ್ ತೋರಿಸ್ತಾರಲ್ಲ, ಇವರಲ್ಲಿ ಟ್ಯಾಲೆಂಟ್ ಐತಿ, ಇವರಲ್ಲಿ ತೋರಿಸ್ಬೋದು, ಇವ್ರು ಹಿಂಗ್ ಕಾಣ್ತಾರ ಅಂತ ಅಂತಾರಲ್ಲ, ಅದಕ್ಕೆ ಇವ್ರದ್ದು ದೊಡ್ಡ ಕುಟುಂಬ. ಹಂಗಾಗಿ ಕೊನೆಯದಾಗಿ ಏನಾದ್ರು ಹೇಳಿದ್ಯಾ ಜನಕ್ಕ ನಿಮಗ? ಜನಕ್ಕೆ ನಂಗೂ ಹೇಳಿ ಆಯ್ತು. ನಿಮಗೂ ಆಯ್ತು, ಜನಕ್ಕೂ ಆಯ್ತು. ಶನಿವಾರ ಮತ್ತು ಭಾನುವಾರ ಕಾಮಿಡಿ ಕಿಲಾಡಿಗಳು 9 ಗಂಟೆಗೆ ಬರ್ತಾ ಇದೀವಿ. ಎಲ್ಲರೂ ಮನಸ್ಸು ತುಂಬಾ ನಗರಿ. ಇನ್ನೊಂದು ಜಿ ಪವರ್ ಚಾನಲ್ ಅಂತಾನೆ ಐತಿ, ಅಲ್ಲಿ ಹಳ್ಳಿ ಪವರ್ ಕಾರ್ಯಕ್ರಮ ಐತಿ. ಇಲ್ಲಿ ಇದು ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಬಂದ್ರೆ, ಅದು ಡೈಲಿ 9 ಗಂಟೆ ಇರುತ್ತೆ. ಎಲ್ಲರೂ 2 ಚಾನಲ್ ನೋಡಿ ಆಶೀರ್ವಾದ ಮಾಡಿ. ವೀಕೆಂಡ್ಸ್ ಅಲ್ಲಿ ಜನ ಯಾವ್ದು ನೋಡ್ಬೇಕು? ಕಾಮಿಡಿ ಕಿಲಾಡಿಗಳು ನೋಡ್ಬೇಕಾ, ಜಿ ಪವರ್ ನೋಡ್ಬೇಕಾ? ಇದು ಅಡ್ವರ್ಟೈಸ್ಮೆಂಟ್ ಬಂತಂದ್ರೆ ಇದನ್ನ ಹಚ್ಚ್ರಿ, ಇದು ಅಡ್ವರ್ಟೈಸ್ಮೆಂಟ್ ಬಂತಂದ್ರೆ ಇದನ್ನ ಹಚ್ಚ್ರಿ. 2 ಕ್ಯಾರಿ ಮಾಡ್ರಿ. ಬಟ್ ನಮಸ್ಕಾರ ಕರ್ನಾಟಕ ಜನತೆಗೆ, ಧನ್ಯವಾದಗಳು.